ಈ BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಒಂದಿದೆಯಲ್ಲ, ಅದು ಜನರ ಸೇವೆಗಿಂತ ಹೆಚ್ಚಾಗಿ ಎಡವಟ್ಟುಗಳ ಮೂಲಕವೇ ಹೆಚ್ಚು ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಈಗ ಮತ್ತೊಂದು ಎಡವಟ್ಟು, BBMPಯ ಮೈದಾನದ ಗೇಟ್ ಬಿದ್ದು 10 ವರ್ಷದ ಬಾಲಕ ಸಾವನ್ನಪ್ತಾನೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಅಂತ. ಘಟನೆಗೆ BBMPಯ ಪಶ್ಚಿಮ ವಲಯದ ಆಯುಕ್ತರ ನಿರ್ಲಕ್ಷ್ಯವೇ ಕಾರಣ. ಸ್ಥಳೀಯ ಇಂಜಿನಿಯರ್ಗಳ ಬೇಜವಾಬ್ದಾರಿತನಕ್ಕೆ ಈಗ ಜನ ಕಿಡಿಕಾರ್ತಾ ಇದ್ದಾರೆ. ಕಳೆದ ಕೆಲ ತಿಂಗಳ ಹಿಂದೆ ಇದೇ ಗೇಟು ಕುಸಿದು ಬಿದ್ದಿತ್ತಂತೆ, ಆದರೂ ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಈ ಬಗ್ಗೆ ಸ್ಥಳೀಯ ಇಂಜಿನಿಯರ್ಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ಜನ ಆಗ್ರಹಿಸಿದರು. ಅವರ ಬೇಜವಾಬ್ದಾರಿತನಕ್ಕೆ, ಅವರ ನಿರ್ಲಕ್ಷ್ಯಕ್ಕೆ, ಅವರು ಜಡ್ಡು ಬಿದ್ದ ಮನೋಭಾವಕ್ಕೆ, ದಪ್ಪ ಚರ್ಮದ ಅಧಿಕಾರಿಗಳ ಎಡವಟ್ಟಿಗೆ ಇವತ್ತು 10 ವರ್ಷದ ಪುಟ್ಟ ಬಾಲಕ ಸಾವನ್ನಪ್ಪಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು BBMPಯ ಎಡವಟ್ಟಲ್ಲದೆ ಇನ್ನೇನು ಅಂಥೇಳಿ ಒಂದು ಕಡೆ ಸ್ಥಳೀಯ ಶಾಸಕರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು, ಮೊದಲು ತನಿಖೆಯನ್ನು ಮಾಡಿಸ್ತೀವಿ, ಅದಾದಮೇಲೆ ರಿಪೋರ್ಟ್ ಬರಲಿ, ಅದಾದಮೇಲೆ ಕ್ರಮ ಕೈಗೊಳ್ತೀವಿ ಅಂಥೇಳಿ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂಥೇಳಿ ಮೇಲ್ನೋಟ ಗೊತ್ತಾಗ್ತಾ ಇದೆ. ಸ್ಥಳೀಯರು ಹೇಳ್ತಾ ಇದ್ದಾರೆ, ಹಲವು ವರ್ಷಗಳಿಂದಿರುವಂತಹ ಸಮಸ್ಯೆ ಇದಾಗಿದೆ. ಅಮಾಯಕನ ಜೀವ ಹೋಗಿದೆ, ಒಂದು ಇಡೀ ಕುಟುಂಬ ಈಗ ಅನಾಥವಾಗಿದೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ತನಿಖೆ ಆಗಬೇಕು, ಪೊಲೀಸರು ಎಚ್ಚೆತ್ಕೊಳ್ಬೇಕು ಅಂಥೇಳಿ ಮಾನ್ಯ ಸಚಿವರು ಹೇಳ್ತಾರೆ ಅಂದರೆ ಏನು ಹೇಳಬೇಕು ಅಂಥೇಳಿ. ಕಳೆದ ಕೆಲ ತಿಂಗಳುಗಳ ಹಿಂದೆ ಇದೇ ಗೇಟು ಕುಸಿದು ಬಿದ್ದಿತ್ತಂತೆ. BBMPಯ ಪಶ್ಚಿಮ ವಲಯದ ಆಯುಕ್ತರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣನ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಸ್ಥಳೀಯರೆಲ್ಲ ಇದನ್ನೇ ಹೇಳ್ತಾ ಇದ್ದಾರೆ, ಇದು BBMPಯ ಎಡವಟ್ಟೆ, ಅವರು ಮಾಡಿದ್ರಿಂದಲೇ ಇವತ್ತು 10 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಹೇಳ್ತಾ ಇರುವಂಥದ್ದು. ಈಗ ಅದೇ ಜಾಗದಲ್ಲೇ ಇದ್ದೇನೆ. ಈ ಜಾಗದಲ್ಲಿ ನಿನ್ನೆ ನಡೆದಿರುವಂತಹ ದುರಂತ, ರಕ್ತವನ್ನು ಇನ್ನೂ ಕೂಡ ಕ್ಲಿಯರ್ ಮಾಡುವಂಥದ್ದು, ಅದನ್ನು ನೀರಾಕಿ ತೊಳೆಯುವಂಥದ್ದು ಯಾವುದೂ ಕೂಡ ಆಗಲಿಲ್ಲ. ಜೊತೆಗೆ ಈ ಒಂದು ಮೈದಾನದಲ್ಲಿಯೇ ಈ ದುರಂತ ಸಂಭವಿಸಿದ ಹಿನ್ನೆಲೆಯಲ್ಲಿ ಸಹಜವಾಗಿ ಮೈದಾನಕ್ಕೆ ಬರೋರಿಗೆ ಭಯ ಶುರುವಾಗಿದೆ. ಈ ವೇಳೆಗಾಗಲೇ ಸಾಕಷ್ಟು ಜನ ಮೈದಾನಕ್ಕೆ ವಾಕಿಂಗು ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲರೂ ಕೂಡ ಆಡೋದಕ್ಕೆ ಬರ್ತಾ ಇದ್ರು. ಆದರೆ ಇವತ್ತು ಯಾರೂ ಕೂಡ ಬಂದಿಲ್ಲ. ಮೈದಾನ ಖಾಲಿಯಾಗಿದೆ. ನಿನ್ನೆಯ ಸಾವಿನಿಂದಾಗಿ ಒಂದು ರೀತಿಯಲ್ಲಿ ಭಯಭೀತಗೊಂಡಿದ್ದಾರೆ. ಜೊತೆಗೆ BBMPಯ ಸಿಬ್ಬಂದಿಗಳು ಕೂಡ ನಿನ್ನೆ ಆ ಮಗುವಿನ ರಕ್ತ ಏನು ಸೋರಿಕೆಯಾಗಿತ್ತು ಅದು ಎಲ್ಲವನ್ನ ಕೂಡ ನೀರಿನಿಂದ ತೊಳೆಯುವಂಥದ್ದಾಗಲಿ ಕ್ಲಿಯರ್ ಮಾಡುವಂಥದ್ದು ಅದು ಯಾವುದೂ ಕೂಡ ಮಾಡಿಲ್ಲ. ಸೊ ಹೀಗಾಗಿ ಒಂದು ರೀತಿಯಲ್ಲಿ ಮೈದಾನಕ್ಕೆ ಬರೋರಿಗೂ ಕೂಡ ಒಂದು ಭಯ ಇದೆ. ಸೊ ಹಾಗಾಗಿ ಇವತ್ತು ಯಾರೂ ಕೂಡ ಈ ಮೈದಾನಕ್ಕೆ ಎಂಟ್ರಿಯನ್ನು ಪಡೆದುಕೊಂಡಿಲ್ಲ. ಜೊತೆಗೆ BBMPಯ ಸಿಬ್ಬಂದಿಗಳು ಕೂಡ ನಿನ್ನೆ ನಡೆದಂತಹ ದುರಂತದ ಜಾಗದಲ್ಲಿ ಅದನ್ನು ರಕ್ತವನ್ನು ಕಂಪ್ಲೀಟಾಗಿ ತೊಳೆಯುವಂಥದ್ದಾಗಲಿ ಅಥವಾ ಗೇಟಿನ ಒಂದಿಷ್ಟು ಕ್ಲಿಯರೆನ್ಸ್ ಮಾಡುವಂಥದ್ದು ಅದು ಯಾವುದೂ ಕೂಡ ಮಾಡಲಿಲ್ಲ. ಈ ವೇಳೆಗಾದರೂ ಕೂಡ ಈಗ ಗ್ರೌಂಡ್ ಖಾಲಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಕುಮಾರ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು. ಗೇಟ್ ಬಿದ್ದು 10 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಹೆಂಗಪ್ಪ ಜೀವನ ನಡೆಸೋದು ಅಂಥೇಳಿ ಈಗ ತಂದೆ ತಾಯಿ ಯೋಚಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲದಕ್ಕೂ ನೇರ ಕಾರಣ BBMPಯೇ, ಮತ್ತಿನ್ಯಾರೂ ಅಲ್ಲ.